ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅವರು ಕೂಡ. ಈಗ ಟೈಮ್ ಬಂದುಬಿಟ್ಟು 1 ಗಂಟೆ ಆಗಿದೆ. ನಾನು ಸದ್ಯಕ್ಕೆ ಎಲ್ಲಿದ್ದೀನಿ ಅಂತಂದರೆ ನಿಮ್ಗೆ ನಾಳೆ ಗೊತ್ತಾಗಿರ್ತದೆ. KA ವೆಬ್ಸೈಟಲ್ಲಿದ್ದೀನಿ, ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅಫಿಷಿಯಲ್ ಆಗಿರ್ತಕ್ಕಂಥ ವೆಬ್ಸೈಟಲ್ಲಿದ್ದೀನಿ. ಯಾಕೆ ನಾನು 1 ಗಂಟೆಗೆ ಬಂದು ಈಗ ವೀಡಿಯೋ ಹಾಕ್ತೇನೆ ಅಂತಂದರೆ ನನಗೆ DM ಬರ್ತಾ ಇದೆ 5 ಮಿನಿಟ್ಸಿಂದ ಸಿಕ್ಕಾಪಟ್ಟೆ DM ಮಾಡ್ತಿದ್ದಾರೆ. ಸೊ ಹಂಗಾಗಿ ಎಲ್ಲರೂ ಕೂಡ ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ಬರ್ತಾಯಿದ್ದೀನಿ. ಸೊ ನೋಡಿ, ಈಗ ನಾನು KA ವೆಬ್ಸೈಟಲ್ಲಿದ್ದೀನಿ. ಯಾವುದಾದ್ರೂ KA ಅಂದ್ರೆ ಅಥವಾ KCET ಅಥವಾ ನೀಟ್ ಯಾವುದಾದ್ರೂ ಒಂದು ರಿಸಲ್ಟ್ ಲಿಂಕ್ ಬಂದೈತೆ ಅಂತ ಚೆಕ್ ಮಾಡಲಿಕ್ಕೆ ಇತ್ತೀಚಿನ ಪ್ರಕಟಣೆಯಲ್ಲಿ ಬಂದು ನೋಡ್ತಾ ಇದ್ದೀನಿ. ಯಾವುದೇ ರೀತಿಯ ಲಿಂಕ್ ಕೂಡ ಇಲ್ಲೂ ಕೂಡ ಸಿಗ್ತಲ್ಲ ನನಗೆ. ಸೊ ಹಂಗಾಗಿ ಇಲ್ಲಿ ಬಿಟ್ಟು ಏನಾದರೂ ಬೇರೆ ಒಂದು ಟ್ಯಾಬಲ್ಲಿ ನೋಡೋಣ ಇರಿ ಅಂತಂದು ಏನು ಮಾಡ್ತೀನಿ, ನಾನು ಪ್ರವೇಶವಾಗಿ UGCET 2025 ಟ್ಯಾಬಲ್ಲಿ ಹೋಗಿ ನೋಡ್ತೀನಿ. ಅಲ್ಲೂ ಕೂಡ ನೋಡಿ, ಅಲ್ಲಿ ಕೂಡ ಯಾವುದೇ ರೀತಿಯಾಗಿ ನನಗೆ ಲಿಂಕ್ ಸಿಗ್ತಾ ಇಲ್ಲ. ಆಯಿತಾ, ಸರಿ ಆಯಿತು. UGCET 2025 ಸಿಕ್ಕಿಲ್ಲ, UG ನೀಟ್ ಅಲ್ಲಾದರೂ ಹೋಗೋಣ. ಆ್ಯಕ್ಚುಲಿ ಆಗ್ತದೆ ಮೇ ಬಿ, ಮತ್ತು UG ನೀಟ್ ಏನಾದರೂ ಫಸ್ಟ್ಗೆ ಬಿಟ್ಟು ಆಮೇಲೆ UGCET ಬಿಡ್ತಾರೆ ಅಂತ ನೋಡ್ಲಿಕ್ಕೆ ಅಂತ ಹೋಗ್ತೀನಿ. ಅಲ್ಲೂ ಕೂಡ ಯಾವುದೇ ರೀತಿಯ ಲಿಂಕ್ ಬಂದಿಲ್ಲ. ಸೊ ಅರ್ಥ ಮಾಡ್ಕೋರಿ. ನಿಮ್ಗೆ ಆವಾಗಲೇ ಹೇಳಿದ್ದೆ ನಾನು, ಬೇಕಿದ್ರೆ ಈ ಒಂದು PDF ನಿಮ್ಗೆ ತೋರಿಸಿ ಓಪನ್ ಮಾಡಿಬಿಟ್ಟು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಈ ಒಂದು PDF ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ನೋಡಿ, ಓಕೆ ಕೆಳಗಡೆ ಬರ್ತೀನಿ ನಾನು. ಕೆಳಗಡೆ ಬಂದಾಗ ಇಲ್ಲಿ ಅರ್ಥ ಮಾಡ್ಕೋರಿ, ಇಲ್ಲಿ 29/2025 ಮಧ್ಯಾಹ್ನ 1 ಗಂಟೆ ನಂತರ ಅಂತ ಹೇಳಿದ್ದಾರೆ. ಓಕೆ, 1 ಗಂಟೆ ಎಕ್ಸಾಕ್ಟ್ ಅಂತ ಹೇಳಿಲ್ಲ ಅವರು, 1 ಗಂಟೆ ನಂತರ ಅಂತ ಹೇಳಿದ್ರೆ. ಸೊ ಹಂಗಾಗಿ 1 ಗಂಟೆ ಮೇಲೆ ಯಾವಾಗಾದ್ರೂ ಬರ್ಬೋದು ಅದು. ಓಕೆ, 1 ಗಂಟೆಗೆ ಬರ್ಬೋದು, 1:10 ಅಥವಾ 2 ಗಂಟೆ ಅಥವಾ 3 ಗಂಟೆ ಅಥವಾ 4 ಗಂಟೆ, 6 ಗಂಟೆ, 8 ಗಂಟೆ, ರಾತ್ರಿ 12 ಗಂಟೆ ಕೂಡ ಆಗ್ಬೋದು. ಓಕೆ, ಅಂದರೆ ಎಕ್ಸಾಕ್ಟ್ ಟೈಮ್ ಅನ್ನೋದು ಕೊಟ್ಟಿಲ್ಲ, 1 ಗಂಟೆ ಮೇಲೆ ಅಂತ ಕೊಟ್ಟಿದ್ದಾರೆ. ಆಯಿತಾ, ಆದರೆ ಒಂದಂತೂ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಲಿಂಕ್ ಬಿಟ್ಟು ಆದಮೇಲೆ ನಮ್ಮ ಒಂದು ವಾಟ್ಸಪ್ ಚಾನಲ್ಗೆ ಶೇರ್ ಮಾಡ್ತಾರೆ ಲಿಂಕ್ನ. ಓಕೆ, ಸ್ಟಾರ್ಟಿಂಗ್ ಒಂದು 10 to 15 ಮಿನಿಟ್ಸು ಚೆನ್ನಾಗಿರ್ತದೆ ಸರ್ವರು, ಆರಾಮ್ಸೆ ಚೆಕ್ಔಟ್ ಮಾಡ್ಕೋಬೋದು. ಸೊ ಹಂಗಾಗಿ ಹೋಗ್ಬಿಟ್ಟು ಈಸಿ ಚೆಕ್ಔಟ್ ಯಾವ ರೀತಿ ಫಸ್ಟ್ ಯಾವ ರೀತಿ ಚೆಕ್ಔಟ್ ಮಾಡ್ಕೊಂಡಿದ್ರಿ, ಈಗಾಗಲೇ ಮಾಕ್ ರಿಸಲ್ಟು ಫಸ್ಟ್ ರೌಂಡ್ ಯಾವ ರೀತಿ ಚೆಕ್ಔಟ್ ಮಾಡ್ಕೊಂಡಿದ್ರು, ನಿಮ್ಮ CET ನಂಬರು ಅಥವಾ ಫಸ್ಟ್ ರೌಂಡಿಗೆ ಸ್ವಲ್ಪ ಡಿಫ್ರೆಂಟ್ ಮಾಡುವಾಗ ಒಂದು ಡೇಟ್ ಆಫ್ ಬರ್ತ್ ಹಾಕಿದ್ರೆ ಅಷ್ಟೇ. ಅಂದರೆ ನಿಮ್ಮ ಒಂದು CET ನಂಬರು ಮತ್ತು ಡೇಟ್ ಆಫ್ ಬರ್ತ್ ಹಾಕಿಬಿಟ್ರೆ ನಿಮ್ಮ ಆಟೋಮೆಟಿಕ್ಲಿ ನಿಮ್ಮ ಶೋ ಆಗಿಬಿಡುತ್ತೆ ಅಷ್ಟೇ. ಆಯಿತಾ, ಲಿಂಕ್ ಹೊಸದಾಗಿ ಬಿಡ್ತಾರೆ. ಆಯಿತಾ, ಅದೇ ಈ ಓಲ್ಡ್ ಲಿಂಕ್ ಬರೋಲ್ಲ, ಹೊಸದಾಗಿ ರಿಫೈಂಡ್ ಮಾಡಿ ಬಿಡ್ತಾರೆ. ಆ ಲಿಂಕ್ ಮುಖಾಂತರ ನೀವು ಸೆಕೆಂಡ್ ರೌಂಡ್ದು ಪ್ರೊವಿಷನಲ್ ಅಥವಾ ಮಾಕ್ ರಿಸಲ್ಟ್ ಚೆಕ್ಔಟ್ ಮಾಡ್ಕೋಬಹುದು. ಆಯಿತಾ, ಲಿಂಕ್ನ ವಾಟ್ಸಪ್ ಚಾನಲ್ಗೆ ಶೇರ್ ಮಾಡ್ತೀನಿ, ವೇಟ್ ಮಾಡಿ. ಓಕೆ, ಬಿಟ್ಟಾದ ತಕ್ಷಣ ಹೇಳ್ತೀನಿ. ಬಾಯ್.